ಬಗ್ಗೆ ಸಿದ್ದರಾಮಯ್ಯನವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮಸ್ಕಿ ಕೈ ಅಭ್ಯರ್ಥಿಗೆ ಸಿದ್ದರಾಮಯ್ಯನವರು ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು. ಇಲ್ಲಿ ಮೇನ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಗೆಲುವು ತುಂಬಾ ಅನಿವಾರ್ಯವಾಗಿತ್ತು. ಅದು ಮಸ್ಕಿ ಕ್ಷೇತ್ರದಲ್ಲಿ, ಅದರಲ್ಲೂ ಆ ಅಭ್ಯರ್ಥಿ ಏನಿದ್ದಾರೆ ಬಸನಗೌಡ ತುರುವಿಹಾಳ ಕಳೆದ ಬಾರಿ ಸೋತಂತದ್ದು ಕೇವಲ 213 ಮತಗಳ ಅಂತರದಿಂದ ಮಾತ್ರ. ಈ ಬಾರಿ ಅಭ್ಯರ್ಥಿಗಳು ಜಸ್ಟ್ ಚೇಂಜ್ ಆಗಿದ್ದಾರೆ, ಪಾರ್ಟಿ ಚೇಂಜ್ ಮಾಡಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಅನುಕಂಪ ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲೇ ವರ್ಕೌಟ್ ಆಗಿದೆ. 20,000 ಮತಗಳ ಅಂತರದಲ್ಲಿ ಗೆಲ್ತಾರೆ, ಅದು ಒಂದು ಆಡಳಿತ ಪಕ್ಷದ ವಿರುದ್ಧ ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಎಲೆಕ್ಷನ್. ಅಲ್ಲಿ ಯಾವ ರೀತಿಯಾಗಿ ಆಡಳಿತ ವಿರೋಧಿ ಅಲೆ ಇತ್ತು ಇಲ್ಲಿ ಪ್ರತಾಪ್ ಗೌಡ ಪಾಟೀಲ್ರಿಗೆ ಅನ್ನೋದನ್ನ ಲೆಕ್ಕ ಹಾಕಬಹುದು. ನಮಸ್ಕೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಕ್ಕೆ ಮತದಾರರಿಗೆ ಅಭಿನಂದನೆಗಳು, ಮತದಾರರಿಗೆ ಹೃದಯ ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಅಲ್ಲಿರುವಂತ ಮತದಾರರಿಗೆ ಒಂದು ಧನ್ಯವಾದವನ್ನ ಅರ್ಪಿಸಿದ್ದಾರೆ ಟ್ವೀಟ್ ಮಾಡುವ ಮುಖಾಂತರ. ಯಾಕೆಂದ್ರೆ ಈ ಒಂದು ಕ್ಷೇತ್ರವನ್ನ ನಾವು ಪರ್ಟಿಕ್ಯುಲರ್ಲಿ ಮಸ್ಕಿ ಕ್ಷೇತ್ರವನ್ನ ತಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಾಪ್ ಗೌಡ ಪಾಟೀಲ್ರಿಗೆ ವಿರೋಧ ಇತ್ತು, ವಿರೋಧದ ಅಲೆ ಅನ್ನುವಂಥದ್ದಿತ್ತು. 3 ಬಾರಿ ಗೆದ್ದಿದ್ರು. ಅವರು ಮೊದಲ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ರು, 2ನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ರು, 3ನೇ ಬಾರಿನೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ರು. 4ನೇ ಬಾರಿಗೆ ಪಕ್ಷವನ್ನ ಬದಲಾಯಿಸ್ತಾರೆ. ಆಪರೇಷನ್ ಕಮಲ, ದುಡ್ಡನ್ನ ತಗೊಂಡಿದ್ದಾರೆ, ಅಭಿವೃದ್ಧಿ ಮಾಡಿಲ್ಲ, ಈ ಎಲ್ಲ ಆರೋಪಗಳು ಕೂಡ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರಚಾರ ಆಗ್ತಾ ಹೋಯ್ತು. ಇನ್ನ ಎಲೆಕ್ಷನ್ ಘೋಷಣೆ ಆಗೋದಕ್ಕೂ ಮುಂಚೆನೆ ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ 3 ಬಾರಿ ಹೋಗಿ ಜನರನ್ನ ಮಾತನಾಡಿಸಿದ್ರು, 3 ಬಾರಿ ಕಂಪ್ಲೀಟ್ ಆಗಿ ಪ್ರಚಾರ ಮಾಡಿಬಿಟ್ಟಿದ್ರು, ಜನರ ವಿಶ್ವಾಸವನ್ನ ಗಳಿಸಿದ್ರು. ಅದೆಲ್ಲವೂ ಕೂಡ ಮತಗಳ ರೂಪಾಂತರದಲ್ಲಿ ಅವರಿಗೆ ವಿಜಯ ಮಾಲೆ ದಕ್ಕಿದೆ. ಮತದಾರರು ಗೆಲ್ಲುವಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ಕ್ಷೇತ್ರದಲ್ಲಿ ಮತದಾರರು ನನಗೆ ನೆಪ ಮಾತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ಇದ್ದೇನೆ. ಇವತ್ತು ಇಡೀ ಮಸ್ಕಿ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ಇವತ್ತು ನಾನು ಅಂದೇ ಹೇಳಿದ್ದೆ, ಅದೇ ರೀತಿಯಾಗಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಮತದಾರರ ಇವತ್ತು ನಾನು ಯಾವತ್ತೂ ಕೂಡ ರೆಡಿಯಾಗಿರ್ತೇನೆ. ಇವತ್ತು ನಾವು ಎಷ್ಟು ದಿನಗಳು ಕೂಡ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಇಂಥ ಒಂದು ಮಸ್ಕಿ ಬೈ ಎಲೆಕ್ಷನ್ನಲ್ಲಿ ಈ ರೀತಿಯಾದಂಥ ಒಂದು ಗೆಲುವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರ ಬೆಳವಣಿಗೆ ನಾನು ಅವರ ಒಂದು ಋಣವನ್ನು ತೀರಿಸಲಿಕ್ಕೆ ನಾನು ಯಾವತ್ತೂ ಕೂಡ